ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ಇಯರ್ ಅಂದರೆ 2024 ನವೆಂಬರ್ನಲ್ಲಿ ಏನು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ 1000 ಪೋಸ್ಟ್ಗಳನ್ನು ಕಾಲ್ ಮಾಡಿದ್ರು. ಆ ಒಂದು 1000 ಪೋಸ್ಟ್ಗಳಿಗೆ ಎಕ್ಸಾಮನ್ನು ಮಾಡಿ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರೊಸೀಜರ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಮಗೆ ಬರುವಂತಹ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಲಾಸ್ಟ್ ಇಯರ್ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಏನು ಎಕ್ಸಾಮ್ ಆಯಿತು, ಸೊ ನೆಕ್ಸ್ಟು ಯಾವಾಗ ಕಾಲ್ ಫಾರ್ಮ್ ಮಾಡ್ತಾರೆ, ಎಷ್ಟು ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡ್ತಾರೆ, ಎಷ್ಟು ಹುದ್ದೆಗಳಿವೆ ಇಡೀ ನಮ್ಮ ಸ್ಟೇಟಲ್ಲಿ, ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟಿದೆ, ಸೊ ನೆಕ್ಸ್ಟು ನಾವು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಬರೀಬೇಕು ಅಂತ ಹೇಳಿದ್ರೆ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ, ಅಂದರೆ ನಾವು PUC ಮಾಡ್ಕೊಂಡಿದ್ದೀವಿ, ಡಿಗ್ರಿ ಮಾಡ್ಕೊಂಡಿದ್ದೀವಿ, ನಾವು ಎಲಿಜಿಬಲ್ ಇರ್ತೀವ, ಮತ್ತು ವಯೋಮಿತಿ ಎಷ್ಟಿರುತ್ತೆ, ವಿಲೇಜ್ ಅಕೌಂಟೆಂಟ್ ಆಯಿತು ಅಂತಂದರೆ ನಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಏನಿರುತ್ತೆ, ಸೊ ಈ ಥರ ಎಲ್ಲ ಕ್ವೆಶನ್ಸ್ಗಳಿರುತ್ತೆ. ಆಮೇಲೆ ಲಾಸ್ಟ್ ಇಯರ್ ಎಕ್ಸಾಮ್ ಬರೆದು ಸ್ವಲ್ಪದರಲ್ಲೇ ಮಿಸ್ ಆಗಿರೋರು ಕೂಡ ಇವಾಗ ನೆಕ್ಸ್ಟು ಎಕ್ಸಾಮ್ನ ಬರೆಯೋದಕ್ಕೆ ಕಾಯ್ತಾ ಇರ್ತೀರ. ಸೊ ನಿಮ್ಮೆಲ್ರಿಗೋಸ್ಕರ ಈ ಒಂದು ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ಕೊಳ್ತಾ ಇದ್ದೀನಿ. ಜಿಲ್ಲೆ ಮಂಜೂರಾದ ಹುದ್ದೆಗಳು ಮತ್ತು ಕರ್ತವ್ಯ ಅಂದರೆ ಪ್ರೆಸೆಂಟ್ ಇವಾಗ ಕೆಲಸ ಮಾಡ್ತಾ ಇರುವಂಥ ವಿಲೇಜ್ ಅಕೌಂಟೆಂಟ್ಸ್ಗಳ ನಂಬರ್, ಹಾಗೆಯೇ ಖಾಲಿ ಇರುವಂತಹ ಹುದ್ದೆಗಳು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟಿದೆ ಅಂತ ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ಆಗಿ ನಮಗೆ ಇಲ್ಲಿ ಮಂಜೂರಾದಂತಹ ಒಂದು ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ ಟೋಟಲ್ ಆಗಿ 9842 ವಿಲೇಜ್ ಅಕೌಂಟೆಂಟ್ ಹುದ್ದೆಗಳನ್ನು ಮಂಜೂರು ಮಾಡಿದ್ದಾರೆ. ಸೊ ಈ 9842ರಲ್ಲಿ ಇವಾಗ ಪ್ರೆಸೆಂಟ್ ಎಷ್ಟು ಹುದ್ದೆಗಳು ಅಂದರೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ 8736 ಮಂಜೂರಾದಂತಹ 9000 ಚಿಲ್ಲರೆ ಹುದ್ದೆಗಳಲ್ಲಿ ಇವಾಗ ಪ್ರೆಸೆಂಟ್ ಕೆಲಸ ಮಾಡ್ತಾ ಇರೋವಂಥವ್ರು 8736. ಅಂದರೆ ಇವಾಗ ಖಾಲಿ ಉಳ್ಕೊಂಡಿರುವಂತಹ ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ 1106 ಹುದ್ದೆಗಳು ಖಾಲಿ ಉಳ್ಕೊಂಡಿರೋವಂಥದ್ದು. ಸೊ ಈ ಒಂದು ಇದರಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟಿದೆ ಅಂತ ಕೂಡ ಕೊಟ್ಟಿದ್ದಾರೆ. ಅಂಡ್ ಹೈಯೆಸ್ಟ್ ಇರೋವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆನಲ್ಲಿ 79 VAO ಹುದ್ದೆಗಳು ಖಾಲಿ ಇರುವಂಥದ್ದು. ಹಾಗೇನೆ ಬೆಳಗಾವಿನಲ್ಲಿ ಕೂಡ ಎಷ್ಟಿದೆ 72 ಹುದ್ದೆಗಳು ಇರುವಂಥದ್ದು. ಅಂದ್ರೆ ಇನ್ನು ಉಳಿದಂತಹ ಜಿಲ್ಲೆಗಳಲ್ಲಿ 56, 25, 10, 2 ಸೊ ಈ ರೀತಿಯಾಗಿದ್ದಾವೆ. ಇನ್ನು 8 ಯಾದಗಿರಿನಲ್ಲಿ 8 ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಖಾಲಿ ಇದೆ, ಮತ್ತೆ ವಿಜಯನಗರದಲ್ಲಿ 10. ಸೊ ಒಟ್ಟಾರೆಯಾಗಿ ಎಷ್ಟು ಖಾಲಿ ಇದೆ ಅಂತ ಹೇಳಿದ್ರೆ 1106 ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಇವಾಗ ಪ್ರೆಸೆಂಟ್ ಖಾಲಿ ಇರುವಂಥದ್ದು. ಸೊ ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಕಾಲ್ ಆದರೂ ಕೂಡ ಲಾಸ್ಟ್ ಇಯರ್ ಹೇಗೆ 1000 ಹುದ್ದೆಗಳು ಅಂತ ಇತ್ತು, ಸೊ ಹಾಗೇನೆ ನೆಕ್ಸ್ಟ್ ಕಾಲ್ ಆದ್ರೂ ಕೂಡ 1100 ಹುದ್ದೆಗಳನ್ನು ತಗೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಸೊ ಯಾವಾಗ ಕಾಲ್ ಮಾಡಬಹುದು ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಗಿರ್ಬೋದು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಏನು ಇಂಟರ್ನಲ್ ರಿಸರ್ವೇಷನ್ ನಡೀತಾ ಇದೆ, ಸರ್ಕಾರಕ್ಕೆ ಒಪ್ಪಿಸಿದ್ರು ಕೂಡ ಅವರಲ್ಲೇ ಒಳಗೊಳಗೆ ಅಸಮಾಧಾನ ಇರೋವಂಥದ್ದು. ಸೊ ಹಾಗಾಗಿ ಇನ್ನೂ ಒಂದು 2-3 ತಿಂಗಳುಗಳು ಕಾಯಬೇಕಾಗುತ್ತೆ. 2-3 ತಿಂಗಳು ಅಂತ ಹೇಳಿದ್ರೆ 2026 ನೆಕ್ಸ್ಟ್ ಇಯರೇ ಕಾಲ್ ಫಾರ್ಮ್ ಆಗುತ್ತೆ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಇವ್ರದ್ದು ಇಂಟರ್ನಲ್ ರಿಸರ್ವೇಷನ್ ಮುಗಿಯೋದು ಯಾವಾಗ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇವನ್ ನಾವು ಗೆಸ್ ಕೂಡ ಮಾಡೋಕ್ಕಾಗಲ್ಲ ಯಾವಾಗ ಮುಗಿಯುತ್ತೆ ಏನು ಅಂತ. ಸೊ ಹಾಗಾಗಿ ನೆಕ್ಸ್ಟು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಖಾಲಿ ಆದ್ರೂ ಕೂಡ ಕಾಲ್ ಫಾರ್ಮ್ ಆದರೂ ಕೂಡ 1000 ಹುದ್ದೆಗಳನ್ನು ಕಾಲ್ ಫಾರ್ಮ್ ಮಾಡ್ತಾರೆ ಅನ್ನುವಂತಹ ಒಂದು ಹೋಪ್ಸನ್ನು ನಾವು ಇಟ್ಕೊಳ್ಬೋದು. ಸೊ ಇವಾಗ ನಿಮಗೆ ಬರುವಂತಹ ಒಂದು ಪ್ರಶ್ನೆ, ವಿಲೇಜ್ ಅಕೌಂಟೆಂಟ್ ಆಗಬೇಕು ಅಂತಂದರೆ ಏನೇನೆಲ್ಲ ಓದಿರಬೇಕು, ಏನೇನೆಲ್ಲ ವಿಷಯಗಳಿರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದು ನಿಮಗೊಂದು ಡೌಟ್ ಇರುತ್ತೆ. ಸೊ ಯಾವ ರೀತಿ ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ ಅಂತ ನಾನು ಇವಾಗ ನಿಮಗೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ನೀವು ವಿಲೇಜ್ ಅಕೌಂಟೆಂಟ್ ಆಗಬೇಕು ಅಥವಾ ನಾನು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆನ ಬರಿಬೇಕು ಅಂತ ಹೇಳಿದ್ರೆ ನೀವು ಮಿನಿಮಮ್ ಅಂತ ಹೇಳಿದ್ರು ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ PUC ಆಗಿರಬೇಕು. PUC ಅಥವಾ ತತ್ಸಮಾನ ಅಂತಂದರೆ 3 ವರ್ಷದ ಡಿಗ್ರಿಯನ್ನು ನೀವು ಪಾಸ್ ಮಾಡ್ಕೊಂಡಿತ್ತು ಅಂತಂದರೆ ಅಥವಾ PUCಯನ್ನು ನೀವು ಪಾಸ್ ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ ನೀವು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಈ ಒಂದು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯನ್ನು ಬರಿಬೇಕು ಅಂತ ಹೇಳಿದ್ರೆ ನಿಮಗೆ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು ಅಂತ ಹೇಳಿದ್ರೆ 18 ವರ್ಷಗಳು ತುಂಬಿರಬೇಕು. ಆಯ್ತಾ? ವಿಲೇಜ್ ಅಕೌಂಟೆಂಟ್ ಪರೀಕ್ಷೆನ ಬರೀಬೇಕು ಅಂದರೆ 18 ಇಯರ್ಸ್ ಆಗಿರಬೇಕು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಲಾಸ್ಟ್ ಇಯರ್ ಏನು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಕಾಲ್ ಮಾಡಿದ್ರಲ್ಲ ಆವಾಗ ಬಿಟ್ಟಂತಹ ಒಂದು ನೋಟಿಫಿಕೇಶನ್ ಆಗಿತ್ತು. ಸೊ ಆವಾಗ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಕ್ಯಾಟಗರಿಯವರಿಗೆ 35 ಇಯರ್ಸ್ ಇತ್ತು. ಹಾಗೆಯೇ 2A, 2B, 3A, 3B ಅಭ್ಯರ್ಥಿಗಳಿಗೆ 38 ವರ್ಷಗಳು, ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಈ ಒಂದು ಅಭ್ಯರ್ಥಿಗಳಿಗೆ 40 ವರ್ಷಗಳು ಇತ್ತು.
ಇತ್ತು. ಸೊ ಇವಾಗ ಅದು ಜಾಸ್ತಿ ಆದರೂ ಆಗ್ಬೋದು. ಸೊ ಜನರಲ್ ಅವರಿಗೆ 42 ಅಥವಾ ಏನು ಪ್ರವರ್ಗ 2A 2B ಈ ಅಭ್ಯರ್ಥಿಗಳಿಗೆ 45, ಆನಂತರ ಪರಿಶಿಷ್ಟ ಜಾತಿ ಪಂಗಡಗಳಿಗೆ 47. ಸೊ ಈ ರೀತಿ ಆದರೂ ಆಗಬಹುದು. ಸೊ ಲಾಸ್ಟ್ ಇಯರ್ ಇದ್ದಂತಹ ಒಂದು ವಯೋಮಿತಿ ಇಷ್ಟಿತ್ತು. ಸೊ ಹಾಗಾಗಿ PUC ಮುಗಿಸಿದ್ರೆ ಈ ಒಂದು ವಯೋಮಿತಿ ನೀವು ಕ್ರಾಸ್ ಆಗಿತ್ತು ಅಂತಂದರೆ ನೀವು ಏನೋ ಈ ಒಂದು ಪರೀಕ್ಷೆಯನ್ನು ಬರಿಬೋದು. ಆ್ಯಂಡ್ ಈ ಒಂದು ಪರೀಕ್ಷೆಯನ್ನು ಬರಿಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗತ್ತೆ, 3 ಪೇಪರ್ಗಳನ್ನು ಪಾಸ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ವಿಲೇಜ್ ಅಕೌಂಟೆಂಟ್ ಆಗಬೇಕು ಅಂತ ಹೇಳಿದ್ರೆ ಸೊ 3 ಪೇಪರ್ಗಳು. ಒಂದು ಪೇಪರ್ ಯಾವುದಪ್ಪ ಅಂತ ಹೇಳಿದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಸೊ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನಿತ್ತು ಲಾಸ್ಟ್ ಇಯರ್ ನಿಮಗೆ 150 ಮಾರ್ಕ್ಸ್ಗೆ ಕೊಟ್ಟಿದ್ರು. ಸೊ ಬರ್ದಿರೋರಿಗೆ ಗೊತ್ತಿರುತ್ತೆ 150 ಮಾರ್ಕ್ಸ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇತ್ತು, ಆಯಿತಾ. ಅಂದರೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳು. ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಮಿನಿಮಮ್ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಿತ್ತು ಅಂತಂದರೆ ಸೊ ನೆಕ್ಸ್ಟ್ ಪತ್ರಿಕೆ 1 ಮತ್ತು ಪತ್ರಿಕೆ 2 ಬರೀಲಿಕ್ಕೆ ನಿಮಗೆ ಅವಕಾಶ ಇತ್ತು. ಸೊ ಪತ್ರಿಕೆ 1 ಅಂತ ಬಂದಾಗ ಏನೇನೆಲ್ಲ ಇರುತ್ತೆ ಸಬ್ಜೆಕ್ಟ್ಸು. ಸೊ ಇದಕ್ಕೆ 100 ಮಾರ್ಕ್ಸ್ ಇರುತ್ತೆ, 2 hours ನಿಮಗೆ ಕೊಟ್ಟಿರ್ತಾರೆ. ಸೊ ಪತ್ರಿಕೆ 1ರಲ್ಲಿ ನಿಮಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಆಮೇಲೆ ಜನರಲ್ ನಾಲೆಡ್ಜ್ ಆಗಿರ್ಬೋದು, ದೈನಂದಿನ ಗ್ರಹಿಕೆಯ ವಿಚಾರಗಳು ಬರುತ್ತೆ. ಹಾಗೆಯೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನ ಬರುತ್ತೆ. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಇತಿಹಾಸ ಆಗಿರ್ಬೋದು, ಭೂಗೋಳಶಾಸ್ತ್ರ ಆಗಿರ್ಬೋದು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತಂತಹ ಕೆಲವು ವಿಚಾರಗಳಾಗಿರ್ಬೋದು, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತಂತಹ ಕೆಲವೊಂದು ವಿಚಾರಗಳಾಗಿರ್ಬೋದು, ಇನ್ನು ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಂತಹ ವಿಚಾರಗಳು, ಅರ್ಥಶಾಸ್ತ್ರ. ಸೊ ಇದೆಲ್ಲವೂ ಕೂಡ ಏನಾಗುತ್ತೆ ಪತ್ರಿಕೆ 1ರಲ್ಲಿ ಬರುವಂಥದ್ದು. ಇನ್ನು ಪತ್ರಿಕೆ 2 ಕಮ್ಯುನಿಕೇಷನ್ ಪೇಪರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಸಾಮಾನ್ಯ ಕನ್ನಡ ಆಗಿರ್ಬೋದು, ಸಾಮಾನ್ಯ ಇಂಗ್ಲೀಷ್ ಆಗಿರ್ಬೋದು, ಹಾಗೆಯೇ ಕಂಪ್ಯೂಟರ್ ಜ್ಞಾನ, ಈ 3 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಪೇಪರ್ 2. ಸೊ ಪೇಪರ್ 1 ಆ್ಯಂಡ್ ಪೇಪರ್ 2 ನೀವು ಬರಿಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನೀವು ಪಾಸ್ ಮಾಡ್ಕೊಂಡಿರಬೇಕು. ಸೊ ಇಲ್ಲಿ ನಿಮಗೆ ಇನ್ನೊಂದು ಕ್ವೆಶನ್ ರೈಸ್ ಆಗುತ್ತೆ, ಲಾಸ್ಟ್ ಇಯರ್ ಕೂಡ ನಾವು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದಿದ್ದೀವಿ, ಈ ವರ್ಷ ಕೂಡ ಬರಿಬೇಕಾ ಅಂತ. ಆ್ಯಂಡ್ KPSC ಅವರು ಮಾಡುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಗೂ KENವರು ಮಾಡುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಗೂ ಡಿಫ್ರೆನ್ಸ್ ಇರುತ್ತೆ. ಸೊ KENವರು ಮಾಡುವಂತಹ ಪರೀಕ್ಷೆ ಏನಿದೆಯಲ್ಲ ಅದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಥಿಯರೀಸ್ ಇರೋದಿಲ್ಲ. ಆ್ಯಂಡ್ KPSC ಅವರು ಮಾಡುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆ ಏನಿದೆ ಅದು ಕಂಪ್ಲೀಟ್ ಆಗಿ ಥಿಯರಿ ಇರುತ್ತೆ, ಆಯಿತಾ. ಗಾದೆಗಳನ್ನು ವಿಸ್ತರಿಸಿ ಅಂತ ಕೊಡ್ತಾರೆ. ಸೊ ನೀವು ಕಂಪ್ಲೀಟಾಗಿ ವಿವರಣೆಯೊಂದಿಗೆ ನೀವು ಬರಿಬೇಕಾಗತ್ತೆ. ಲೆಟರ್ ರೈಟಿಂಗ್ ಇರುತ್ತೆ, ಹಾಗೆಯೇ ಸಂಕ್ಷಿಪ್ತ ಬರವಣಿಗೆ ಇರುತ್ತೆ, ಪ್ರಿಸಿಸ್ ರೈಟಿಂಗ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಕೊಡ್ತಾರೆ. ಸೊ ಬಟ್ ಇಲ್ಲಿ ಲಾಸ್ಟ್ ಇಯರ್ ಏನು KENವರು ಮಾಡಿದ್ರು ಈ ಒಂದು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯನ್ನು, ಅಲ್ಲಿ ಕಂಪ್ಲೀಟಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇತ್ತು. ಸೊ ನೆಕ್ಸ್ಟು ಯಾವ ರೀತಿ ಬರುತ್ತೆ ಅದು ನೋಟಿಫಿಕೇಶನ್ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಸೊ KENವರು ಮಾಡಿದ್ರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, KPSCನವರು ಮಾಡಿದ್ರೆ ಏನು ಥಿಯರಿ ಬರಿಬೇಕಾಗತ್ತೆ. ಸೊ ನಾವು ಯಾವುದಕ್ಕೂ ಕೂಡ ರೆಡಿ ಆಗಿರಬೇಕಾಗುತ್ತೆ. ಇದಿಷ್ಟು ಏನು ಪೇಪರ್ 1 ಪೇಪರ್ 2 ಯಾವ ರೀತಿ ಇರುತ್ತೆ ಅನ್ನೋದು. ಪೇಪರ್ 2 ಬಂದು ಕಮ್ಯುನಿಕೇಷನ್ ಪೇಪರ್ ಅಂತ ಹೇಳ್ತೀವಿ. ಅಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ. ಸೊ ಕನ್ನಡದಲ್ಲಿ ಏನೇನು ಬರುತ್ತೆ ಅಂತ ನೀವು ಕೇಳ್ಬೋದು. ಕಂಪ್ಲೀಟಾಗಿ ವ್ಯಾಕರಣನೇ ಕೊಡೋದಿಲ್ಲ. ಸೊ ಅಲ್ಲಿ ಆಥರ್ಗಳ ಬಗ್ಗೆ ಆಗಿರಬಹುದು, ಬುಕ್ಸ್ಗಳ ಬಗ್ಗೆ ಆಗಿರ್ಬೋದು, ಹಳೆ ಕನ್ನಡ, ನಡುಗನ್ನಡ, ಕವಿಗಳ ಬಗ್ಗೆ, ಅವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಯಾವುದು, ಅವರು ಬರೆದಂತಹ ಕೃತಿಗಳು ಯಾವುದು, ಹಳೆಗನ್ನಡ. ಸೊ ಕಂಪ್ಲೀಟಾಗಿ ಇದಿರುತ್ತೆ, ಈ ರೀತಿ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಸೊ ಹಾಗಾಗಿ ಯಾರು ಲಾಸ್ಟ್ ಇಯರ್ ಎಕ್ಸಾಮ್ನ ಬರೆದು ಸ್ವಲ್ಪದರಲ್ಲೇ ನಂದು ಮಿಸ್ ಆಯಿತು ಅನ್ನೋರಿಗೆ ಇನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ 1106 ಪೋಸ್ಟ್ಗಳು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗಳು ಖಾಲಿ ಇದ್ದಾವೆ. ಸೊ ನೆಕ್ಸ್ಟ್ ಇಯರ್ ಕೂಡ ಕಾಲ್ ಆಗ್ತಕ್ಕಂತಹ ಎಲ್ಲ ಚಾನ್ಸಸ್ ಇರುತ್ತೆ. ಬಿಕಾಸ್ ಎಲ್ಲ ಇಲಾಖೆಗಳಲ್ಲೂ ಕೂಡ ಬಹಳಷ್ಟು ಹುದ್ದೆಗಳು ಖಾಲಿ ಇರೋದ್ರಿಂದ, ಅರೌಂಡ್ 3 ಲಕ್ಷ ಹುದ್ದೆಗಳು ಖಾಲಿ ಇರೋದ್ರಿಂದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ನೇಮಕಾತಿಗಳು ಆರಂಭ ಆಗಬಹುದು. ಹಾಗಾಗಿ 1000 ಹುದ್ದೆಗಳಲ್ಲಿ ಒಂದು ಹುದ್ದೆ ನಿಮ್ದಾಗಿಸ್ಕೊಳ್ಬೇಕು ಅಂತಂದರೆ ಈಗಲಿಂದಲೇ ನಿಮ್ಮ ಒಂದು ತಯಾರಿಯನ್ನು ಶುರು ಮಾಡಿ. ಬಿಕಾಸ್ ಲಾಸ್ಟ್ ಇಯರ್ ಏನು ಸಿಲೆಬಸ್ ಇತ್ತು ನೆಕ್ಸ್ಟು ಅದೇ ಸಿಲೆಬಸ್ 90% ಇರುತ್ತೆ. ಸೊ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ, KEN ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಗ್ರಾಮ ಆಡಳಿತಾಧಿಕಾರಿಗೆ ಸಂಬಂಧಪಟ್ಟ ಹಾಗೆ
ಎಲ್ಲ ಒಂದು ಸಿಲೆಬಸ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಗಳನ್ನು ಕೂಡ ಹಾಕಿದ್ದಾರೆ. ಸೊ ನಿಮಗೆ ಲಿಂಕ್ ಬೇಕು ಅಂತಂದರೆ KEN ಅವರ ಲಿಂಕ್ ಬೇಕು ಅಂದರೆ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಅದು ಓಪನ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಲಿಂಕ್ ಸಿಗುತ್ತೆ. ಮತ್ತು ಏನೇನು ಬುಕ್ಸ್ಗಳನ್ನ ಓದ್ಕೋಬೇಕು ಅನ್ನೋದು ಕೂಡ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಇವಾಗಿಂದನೇ ನಿಮ್ಮ ಒಂದು ತಯಾರಿಯನ್ನು ಶುರು ಮಾಡಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.